ಹಾಯ್ ಹಲೋ ವೀಕ್ಷಕರೇ, ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಈ ವಾರ ಸ್ಪೆಷಲ್ ಗೆಸ್ಟ್ ಆಗಿ ಕೆಡಿ ತಂಡದಿಂದ ಪ್ರೇಮ್ ಸರ್ ಅವರು ಬರುತ್ತಿದ್ದಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಾವೀಗ ಈ ವಾರ ಪ್ರೇಮ್ ಸರ್ ಅವರನ್ನು ಹೊರತುಪಡಿಸಿ ಮತ್ತಿಷ್ಟು ಗೆಸ್ಟ್ ಗಳನ್ನು ಬಂದಿದ್ದಾರೆ. ಅವರು ಯಾರು ಮತ್ತು ಈ ವಾರ ಮೊದಲು ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗಿದ್ದು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಶನಿವಾರ ಮತ್ತು ರವಿವಾರದ ಎರಡೂ ಶೂಟಿಂಗ್ ಒಂದೇ ದಿನ ಆಗುತ್ತದೆ. ಹಾಗಾಗಿ ಶನಿವಾರ ಮತ್ತು ರವಿವಾರದ ಶೂಟಿಂಗ್ ಆಲ್ರೆಡಿ ಆಗಿದೆ ಅಂತಾನೆ ಹೇಳಬಹುದು. ಮತ್ತು ಇವಾಗ ನಾವು ಈ ವಾರ ಯಾರು ಗೆಸ್ಟ್ ಆಗಿ ಬಂದಿದ್ದಾರೆ ಅಂತ ನೋಡುವುದಾದ್ರೆ, ಮೊದಲು ಇಬ್ಬರು ಗೆಸ್ಟ್ ಆಗಿ ಬಂದಿದ್ದಾರೆ. ಅವರೆಂದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಭಾಗ್ಯ ಅವರು ಮತ್ತು ತಾಂಡವ್ ಅವರು ಬಂದಿದ್ದಾರೆ. ಇನ್ನು ಕೆಡಿ ಟೀಮ್ ಇಂದ ಡೈರೆಕ್ಟರ್ ಆದ ಪ್ರೇಮ್ ಸರ್ ಅವರು ಮತ್ತು ಕೆಡಿಯ ಹೀರೋಯಿನ್ ಆದ ರೇಷ್ಮಾ ಅವರು ಬಂದಿದ್ದಾರೆ. ವೀಕ್ಷಕರೇ, ಈ ವಾರ ಕೆಡಿ ಟೀಮ್ ಇಂದ ಪ್ರೇಮ್ ಅವರು ಬರುತ್ತಿದ್ದಾರೆ. ಇನ್ನು ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ಫರ್ಮ್ ನ್ಯೂಸ್ ಕೊಟ್ಟಿದ್ದೇನೆ. ವೀಕ್ಷಕರೇ, ಈ ವಾರ ಡೇಂಜರ್ ಜೋನ್ ನಲ್ಲಿರೋ ಸ್ಪರ್ಧಿಗಳು ಯಾರೆಂದು ನೋಡುವುದಾದ್ರೆ ಸೂರಜ್, ರಾಶಿಕಾ, ಸ್ಪಂದನ ಮತ್ತು ಧ್ರುವಂತ್ ಈ 4 ಸ್ಪರ್ಧಿಗಳು ಡೇಂಜರ್ ಜೋನ್ ಅಲ್ಲಿ ಇದ್ದಾರೆ. ಈ 4 ಸ್ಪರ್ಧಿಗಳಲ್ಲಿ ಒಬ್ಬರು ಮನೆಯಿಂದ ಎಲಿಮಿನೇಟ್ ಆಗುತ್ತಾರೆ. ವೀಕ್ಷಕರೇ, ಈ ವಾರ ಮೊದಲು ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಬಂದಿರೋ ಸ್ಪರ್ಧಿ ಸ್ಪಂದನ ಅವರು. ಸ್ಪಂದನ ಅವರು ಮೊದಲನೇ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ. ಇನ್ನು ಎರಡನೇ ಎಲಿಮಿನೇಷನ್ ಅಲ್ಲಿ ಯಾರು ಹೊರಗೆ ಬಂದಿದ್ದಾರೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಎಲಿಮಿನೇಷನ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK Talk ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಾರ ಎರಡನೇ ಎಲಿಮಿನೇಷನ್ ಅಲ್ಲಿ ಯಾರು ಮನೆಯಿಂದ ಆಚೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.